ಫಾಲ್ ಆಗ್ತಾರೆ, ನನಗೆ ಬರ್ತಾನೆ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ರಿಗೂ ಕೂಡ ಥೂ 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 ಥೂ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ತುಂಬ ಲಾಂಗ್ ಗ್ಯಾಪ್ ಆಯಿತು ವ್ಲಾಗ್ಸ್ ಎಲ್ಲ ಮಾಡಿ. ಈ ಒಂದು 10 ಡೇಸಲ್ಲಿ ನಾನೇನು ಅಪ್ಲೋಡೇ ಮಾಡಿಲ್ಲ, ಅಂದರೆ ಲೆಂತಿ ವ್ಲಾಗ್ಸ್ ಏನೂ ಹಾಕೇ ಇಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗ್ಸ್ ಏನಂತಂದರೆ, ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಡ್ರೆಸ್ ಕೂಡ ಇದೆ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ಇದೆ. ಏನೇನು ಆರ್ಡ್ರ್ ಮಾಡಿದ್ದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಹಂಗೆ ಮಾತಾಡ್ತಾ ಬೇಗ ಬೇಗ ಓಪನ್ ಮಾಡಿಬಿಡೋಣ. ಡ್ರೆಸ್ನ ನಾನು ನಾರ್ಮಲಾಗಿ ಓಪನ್ ಮಾಡಿದ್ದೆ, ಬಟ್ ಪ್ಯಾಕೇಜಿಂಗ್ ಕಂಪ್ಲೀಟಾಗಿ ಓಪನ್ ಮಾಡಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ 5 ಕಾಸ್ಟ್ಯೂಮ್ನ ಆರ್ಡರ್ ಮಾಡಿದ್ದೀನಿ, 5 ಪೇರ್ನ. ಎಲ್ಲನೂ ಕೂಡ ಬಿಲೋ 500 ರುಪೀಸ್ ಒಳಗಡೆ ಇರೋದು. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಈ ಔಟ್ಫಿಟ್ ಇದು ಕೂಡ ಐ ಥಿಂಕ್ 399 ಸಮಥಿಂಗ್. ನಾನು ಪೋಸ್ಟ್ ಕೂಡ ಮಾಡ್ತೀನಿ, ಅಂದರೆ ಪಿಕ್ಚರ್ನ ಈ ಕಡೆ ಇಲ್ಲ ಈ ಕಡೆ ಎರಡರಲ್ಲಿ ಒಂದು ಕಡೆ ಹಾಕಿ ವಿತ್ ಮೆನ್ಷನ್ ಎಲ್ಲ ಮಾಡಿ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಪ್ಯೂರ್ ಕಾಟನ್ ಕಾಸ್ಟ್ಯೂಮ್ ನಾನು ಆರ್ಡರ್ ಮಾಡಿರೋದು, ಪ್ಯೂರ್ ಕಾಟನ್. ವಿ ನೆಕ್ ತುಂಬ ಚೆನ್ನಾಗಿ ಒಪ್ಪುತ್ತೆ. ಸೊ ಐ ಆಮ್ ಹ್ಯಾಪಿ. ನಾನೇನು ಪೇ ಮಾಡಿದ್ದೀನಿ ಅದಕ್ಕೆ ಫುಲ್ ಹ್ಯಾಪಿಯಾಗಿದ್ದೀನಿ. ಇದು ಪರ್ಪಲ್ ಕಲರ್, ನನ್ನ ಫೇವ್ರೆಟ್ ಕಲರ್. ತುಂಬ ವೆಯ್ಟ್ ಇದೆ, ನೋಡೋಣ. ಆ್ಯಂಡ್ ಈ ಸಲ ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಬ್ಲೂಟೂತ್ಗೆ ಕನೆಕ್ಟ್ ಮಾಡಿ ಆನ್ ಮಾಡಿ ಬಿಟ್ಕೊತಿದ್ದೀನಿ. ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಗ್ತಿದೆ ಹೇಗೆ ಅಂತ. ಪ್ರತಿ ಸಲ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊತಾ ಇದ್ದೆ, ಈ ಸಲ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು. ಯಾಸ್, ನೈಸ್. ಪೂರ್ತಿ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಹಂಗೆ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸಿ ವಿ ನೆಕ್ ಇದು ಕೂಡ ನಾನು ಎಸ್ ಸೈಜ್ ಆರ್ಡರ್ ಮಾಡಿದ್ದೀನಿ. ನೀವು ನಿಮ್ಮ ಸೈಜ್ ನೋಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಹಿಂಗೆ ಬರುತ್ತೆ, ಹಾಕೊಂಡು ತೋರಿಸ್ಬೋದಿತ್ತು, ಬಟ್ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಡ್ರೆಸ್ನು ಕೂಡ ಹಾಕಿ ನಿಮ್ಗೆ ಮೆನ್ಷನ್ ಮಾಡ್ತೀನಿ, ಅವಾಗ ಚೆಕ್ ಮಾಡಿ. ಓಕೆನಾ? ಪ್ಯೂರ್ ಕಾಟನ್, ಇಟ್ಸ್ ರಿಯಲಿ ನೈಸ್. ಲೆಂತಿ ಇದೆ, ಚೆನ್ನಾಗಿದೆ. ಇದಕ್ಕೆ ದುಪ್ಪಟ್ಟ ಪ್ಯಾಂಟ್ ಎರಡೂ ಬಂದಿದೆ. ಪಾಕೆಟ್ ಇದೆ, ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ಸೀರಿಯಸ್ಲಿ ಈ ಪ್ರೈಸಿಗೆ ಈ ಮೆಟೀರಿಯಲ್ ಸತ್ಯವಾಗ್ಲೂ ಸಿಗಲ್ಲ. ನಾನು ನಾರ್ಮಲಾಗಿ ಪೀಸ್ ತೊಗೊಂಡು ಸ್ಟಿಚಿಂಗಿಗೆ 600 ರುಪೀಸ್ ಕೊಡ್ತೀನಿ. ಬಟ್ ನಾನು ಏನಕ್ಕೆ 600 ರುಪೀಸ್ ಕೊಡೋದು ಅಂತ ಆನ್ಲೈನಲ್ಲಿ ಚೆಕ್ ಮಾಡಿ ತೊಗೊಂಡಿದ್ದು. ಇದು ಮಾಡಿ ಹಾಕ್ಬಿಡ್ತೀನಿ, ಕನ್ಫ್ಯೂಸ್ ಆಗಬಾರ್ದು. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ನಾನು ಕೂಡ ಆಫ್ ಮಾಡಿನೇ ನೋಡಬೇಕು ಹೆಂಗಿದೆ ಏನು ಇತ್ತ ಅಂತ ತಿಳ್ಕೊಬೇಕು ಅಂದರೆ, ಅದಕ್ಕೇ. ಏನಂದರೆ ಕಂಪ್ಲೀಟಾಗಿ ಈ ಸಲ ಲೈಕ್ ಆಫೀಸ್ ವೇರ್ಗೆ, ಸೀರಿಯಸ್ಲಿ ಆಫೀಸ್ಗೆ ಹೋಗ್ತಾ ಇರ್ತಾರಲ್ವ ಅವ್ರಿಗೆ ಇದು ಒಳ್ಳೆಯ ಔಟ್ಫಿಟ್. ಇದೊಂದು ಯಾವುದೋ ನೋಡ್ಕೊಂಡಿಲ್ಲ, ಮಾಮೂಲಿ ಫುಲ್ ನೆಕ್ ಬರುತ್ತಲ್ಲ ಆ ಕಟ್ಟಿಂಗ್ ಇದೆ. ಇದು ರ್ಯಾಂಡಮಾಗಿ ಆರ್ಡರ್ ಮಾಡಿದ್ದು. ಸೀರಿಯಸ್ಲಿ ಬಟ್ಟೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಗೈಸ್. ನಾನು ಮಿರರ್ನ ನೋಡ್ತಾ ಇದ್ದೀನಿ, ನಾನು ಕ್ಯಾಮ್ರಾನ ನೋಡಬೇಕು, ಬಟ್ ನಾನು ಮಿರರ್ನ ನೋಡ್ತಾ ಇದ್ದೀನಿ. ಇದು ಹಾಫ್ ಸ್ಲೀವು, ಐ ಥಿಂಕ್ ಒಳಗಡೆ ಸ್ಲೀವ್ಸ್ ಕೊಟ್ಟಿದ್ದಾರೆ ಅನ್ಕೊತೀನಿ. ನೋಡ್ಬಿಡೋಣ. ಸ್ಲೀವ್ಸ್ ಕೊಟ್ಟಿಲ್ಲ ಇದಕ್ಕೆ, ಇಲ್ಲ ಕೊಟ್ಟಿದ್ದಾರೆ. ಹಾಫ್ ಸ್ಲೀವ್ ವೇರ್ ಮಾಡಲ್ಲ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಕೊಬೋದು. ಇದು ಬಂದು ಪ್ಲಾಜಾ ಟೈಪ್, ಲೈಕ್ ಸಾಕಾಗಿದೆ ಅಲ್ಲ. 500 ರುಪೀಸ್ ಒಳಗಡೆ ಈ ಥರ ಕಾಸ್ಟ್ಯೂಮ್ ನಿಜವಾಗ್ಲೂ ಸಿಗಲ್ಲ. ನಾನು ಈ ಸಲ ತುಂಬ ಭಯ ಪಟ್ಕೊಂಡಿದ್ದೆ, ಕ್ವಾಲಿಟಿ ಇರುತ್ತಾ ಇರಲ್ವಾ. ಒಂದು ಸಲ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಒಂಚೂರು ಇಷ್ಟ ಆಗಿರಲಿಲ್ಲ, ನಾನು ರಿಟರ್ನ್ ಹಾಕ್ಬಿಟ್ಟಿದ್ದೆ. ಬಟ್ ಈ ಸಲ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ.
ನಾನು ಯಾವುದೂ ಓಪನ್ ಮಾಡಿ ನೋಡಿರಲಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡಿ ನೋಡ್ತಾ ಇರೋದು. ಇದೊಂದು ಕಾಸ್ಟ್ಯೂಮ್ ಮಾತ್ರ ನಾನು ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೆ. ಆಫೀಸಿಂದ ಡೈರೆಕ್ಟಾಗಿ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿದೆ. ಇದಕ್ಕೆ ಈ ರೀತಿ ಹೋಪ್ ನಿಮಗೆ ಕಾಣಿಸ್ತಿದೆ, ಡಿಸೈನ್ ವರ್ಕ್ ಕೊಟ್ಟಿದ್ದಾರೆ. ಬಾಟಮ್ಗೆ ಎಲಾಸ್ಟಿಕ್ಕು. ಆಲ್ಮೋಸ್ಟ್ ನಾನೆಲ್ಲ ಆರ್ಡರ್ ಮಾಡಿರೋದು ಎಸ್ ಸೈಜೆ. ಯಾವುದು ಟ್ರಯಲ್ ನೋಡಿ ನಾನು ಎಕ್ಸ್ಚೇಂಜಿಗೆ ಹಾಕ್ಬೇಕಾ ಬೇಡವಾ ಅಂತ ನೋಡಬೇಕು. ಎಲ್ಲನೂ ಶಾರ್ಟ್ಸ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ನೆಕ್ಸ್ಟ್ ಫಾಲೋ ಅಂತೀನಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. 100 ಸಬ್ಸ್ಕ್ರೈಬ್ ಕೂಡ ಇನ್ನೂ ಆಗಿಲ್ಲ. ಹೋಪ್ ಆಗುತ್ತೆ. ಆ್ಯಂಡ್ ಈಗ ಚೆಕ್ ಮಾಡ್ಕೋತಾ ಇದ್ದೀನಿ, ಎರಡೂ ಕೂಡ ವೈಟ್ ಕಲರ್ ಅಂತ. ಬಟ್ ಇದು ಕಂಪ್ಲೀಟ್ ವೈಟ್ ಅಲ್ಲ, ಇದು ತುಂಬ ಜನ ಹಾಕಿರೋದನ್ನು ನಾನು ನೋಡಿದ್ದೀನಿ. ನಾನು ಆರ್ಡರ್ ಮಾಡಿರಲಿಲ್ಲ, ಬಿಡು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ಬರೀ ಜೀನ್ಸೇ ಇದೆ, ಈ ಥರ ಕುರ್ತಾ ಸೆಟ್ಸೇ ಇಲ್ಲ ಅಂದ್ಬಿಟ್ಟು ನಾನು ಈ ಸಲ ಒಂದಿಷ್ಟು ಆರ್ಡರ್ ಮಾಡಿದೆ. ಹೋಪ್ ನನ್ನ ವಾಯ್ಸ್ ನಿಮಗೆ ಜೋರಾಗಿ ಕೇಳಿಸ್ತಿದೆ ಅಂತಲೂ ಅಂದ್ಕೊತೀನಿ. ಸೀರಿಯಸ್ಲಿ ಒಂದು ಚೂರು ಲೈಕ್ ಏನಂತಾರೆ, ಆ ಮೆಟೀರಿಯಲ್ ಚೆನ್ನಾಗಿಲ್ಲಪ್ಪ, ವರ್ತ್ ಅಲ್ಲ ನಾನು ಕೊಟ್ಟಿರೋ ಪ್ರೈಸ್ಗೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಪ್ಯೂರ್ ಕಾಟನ್ ಮೆಟೀರಿಯಲ್ಲು ಚೆನ್ನಾಗಿದೆ. ಇದು ಕೂಡ ವಿ ನೆಕ್. ಇಲ್ಲಿ ಈ ಥರ ವರ್ಕ್ ಬಂದಿದೆ, ಲೈಕ್ ಎಕ್ಸ್ಟ್ರಾ ಮೆಟೀರಿಯಲಲ್ಲಿ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಫ್ರಂಟಿಗೆ ಡಿಸೈನಿಗೆ. ಇದು ಪ್ಯಾಂಟು ಕೂಡ ಎಡ್ಜಲ್ಲಿ ಬಾಟಮ್ ಹತ್ರ ಈ ರೀತಿ ವರ್ಕ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಓಪನ್ನು ಮಾಡಲಿಲ್ಲ, ಜಸ್ಟ್ ಹಿಂಗೆ ಓಪನ್ ಮಾಡಿದೆ ಬಟ್ಟೆನ ಏನಂತ ನೋಡ್ಕೊಳ್ಳೋಣ ಅಂತ. ಆ್ಯಂಡ್ ಏನಂದರೆ ಯಾಕೆ ಈ ಸಲ ಎಲ್ಲ ಒಂಥರ ಫ್ಲವರಿಯಾಗಿ ಆ ಥರನೇ ಆರ್ಡರ್ ಮಾಡಿದ್ದೀನಿ, ಪರ್ಪಲ್ ಒಂದು ಬಿಟ್ಟು. ಮಿಕ್ಕಿದೆಲ್ಲ ಅದೇ ಥರ ಮಾಡಿದ್ದೀನಿ. ಹಬ್ಬಕ್ಕೆಲ್ಲ ನಾರ್ಮಲಾಗಿ ಕುರ್ತಾ ಸೆಟ್ಸೇ ಯೂಸ್ ಮಾಡೋದು, ಸ್ಯಾರಿ ರೇರಲ್ಲ ಯೂಸ್ ಮಾಡೋದು ಅಂದ್ಬಿಟ್ಟು, ಇರಲಿ ಎಂತಕ್ಕಾದ್ರೂ ಯೂಸ್ ಆಗುತ್ತೆ ಆಫೀಸಿಗೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದು. ಬಟ್ ನನಗೆ ಏನು ಫೀಲ್ ಆಗ್ತಿದೆ ಅಂದರೆ, ನಾನು ಕೊಟ್ಟಿರೋ ಪ್ರೈಸಿಗೆ ನನಗೆ ವರ್ತ್ ಅಂತ ಅನ್ನಿಸ್ತಿದೆ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ನೀವು ಕಮೆಂಟ್ ಮಾಡಿ ತಿಳಿಸೋರ್ಗು ನಾನು ಲಿಂಕ್ ಹಾಕಲ್ಲ. ಯಾಕಂದರೆ ನೀವು ಅಟ್ಲೀಸ್ಟ್ ಆ ಥರದ್ರಲ್ಲಾದರೂ ನೀವು ನನ್ನ ಯೂಟ್ಯೂಬ್ ಬ್ಲಾಗ್ಸ್ನ ನೋಡ್ತಾ ಇದ್ದೀರ ಅಂತ ನನಗೆ ಗೊತ್ತಾಗಬೇಕಲ್ವಾ. ಸೊ ನಾನು ಹೆಂಗೆ ತಿಳ್ಕೊಳ್ಳಿ? ವ್ಯೂಸ್ ನೋಡಿ ತಿಳ್ಕೊಬೋದು, ಬಟ್ ಸ್ಟಿಲ್ ನೀವು ಕಮೆಂಟ್ ಮಾಡಬೇಕಲ್ವಾ, ಚೆನ್ನಾಗಿ ಬರ್ತಿದ್ಯಾ, ಏನು ಏನು ಸರಿ ಮಾಡ್ಕೋಬೇಕು ಅಂತ. ಇದು ಕೂಡ ವಿ ನೆಕ್, ಒಂದೇ ಒಂದು ಯು ನೆಕ್ ಅಂದರೆ ಕಂಪ್ಲೀಟ್ ನೆಕ್ ಇರೋದು. ಇನ್ನು ಮಿಕ್ಕಿದಷ್ಟು ಕೂಡ ವಿ ನೆಕ್ಕಲ್ಲೇ ಇದೆ. ಮೆಟೀರಿಯಲ್ ಸಖತ್ತಾಗಿದೆ. ಈ ರೀತಿ ಇದೆ ಫ್ರಂಟು. ಆ್ಯಂಡ್ ಆಲ್ಸೋ ಡೀಪ್ ಕೂಡ ಜಾಸ್ತಿ ಇದೆ ಅಂತಲೂ ನನಗೆ ಅನ್ನಿಸ್ತಾ ಇಲ್ಲ, ಪರ್ಫೆಕ್ಟಾಗಿದೆ ಅಂತ ಅಂದ್ಕೊತಾ ಇದ್ದೀನಿ ನಾನು. ನೋಡೋಣ, ಹಾಕಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಐ ಥಿಂಕ್ ಇದು ನನಗೆ ಸ್ವಲ್ಪ ಲೆಂತಿ ಆಗುತ್ತೆ, ಉದ್ದ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಎಲ್ಲ ಪ್ಯಾಂಟಿಗೂ ಬಾಟಮಿಗೂ ಜೇಬಿದೆ, ಪಾಕೆಟ್. ನಮ್ಮ ಭಾಷೆಯಲ್ಲಿ ಜೇಬು, ನಿಮ್ಮ ಭಾಷೆಯಲ್ಲಿ ಪಾಕೆಟ್. ಚೆನ್ನಾಗಿದೆ. ಇದೊಂದು ಮಾತ್ರ ಆರ್ಡರ್ ಮಾಡಿದ್ದೀನಿ ನಾನು, ಎಸ್ ಅಲ್ಲ. ಪಾಕೆಟ್ ಇದೆ. ಇದು ಬಾಟಮಲ್ಲಿ ಏನು ಡಿಸೈನ್ ಇಲ್ಲ, ನಾರ್ಮಲ್ ಥರ ಇದೆ. ಅದಕ್ಕೆ ಮ್ಯಾಚ್ ಆಗೋ ಅದೇ ಕ್ಲಾತಲ್ಲಿ ಎಡ್ಜಿಗಿದ್ದು ಫಿಲಿಂಗ್ ಕೊಟ್ಟಿದ್ದಾರೆ. ಏನಂತಾರೆ ಇದಕ್ಕೇನಂತಾರೆ, ಸ್ಯಾರಿಗಾದರೆ ಫಾಲ್ ಆಗ್ತಾರೆ, ನನಗೆ ಬರ್ತಾನೆ ಇಲ್ಲ, ಏನಂತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಾರ್ಡರ್ ಟೋಟಲ್ 5 ಡ್ರೆಸ್ ತೋರಿಸಿದ್ದೀನಿ. ನೆಕ್ಸ್ಟ್ ಇವಾಗ
ಕಂಪ್ಲೀಟಾಗಿ ಸ್ಕಿನ್ ಕೇರ್ ಅಂದರೆ ನಾನು ಕೂಮ್ ಆರ್ಡರ್ ಮಾಡಿದ್ದೆ ವರ್ಕ್ಗೆ. ಆಫರ್ ನಡೀತಾ ಇತ್ತಲ್ಲ ಎಲ್ಲದರಲ್ಲೂ ಅಂತ, ಲೈಕ್ ಈ ರೀತಿ. ಏನಿದು ಅಂತ ಅಂದ್ಕೋಬೇಡಿ, ನಾವು ಪಫ್ ಮಾಡ್ತೀವಲ್ಲ, ಸೊ ಪುಡಿ ಕೂದಲೆಲ್ಲ ಇರುತ್ತೆ ಅಲ್ಲ, ಸೊ ನಾವು ಅದಕ್ಕೆ ಜೆಲ್ ಏನಾದರೂ ಹಾಕ್ಕೊಂಡು ಇದರಲ್ಲಿ ಹಿಂಗೆ ಮಾಡಿಕೊಂಡ್ರೆ ಅದು ಕೂಡ ಕ್ಲೋಸ್ ಆಗಿಬಿಡುತ್ತೆ. ಆ್ಯಂಡ್ ಈ ವಿಷಯ ಹೇಳಬೇಕು, ನಾನು ಏನು ನನ್ನ ಪರ್ಸ್ನಲ್ಲಾಗಿ ಏನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್, ಅದು ಯಾವುದೂ ಕೂಡ ಬ್ರೈಡ್ಸಿಗಾಗಲಿ ನಾನ್ ಬ್ರೈಡ್ಸ್ಗಾಗಲಿ ನಾನು ಯೂಸ್ ಮಾಡೋದೇ ಇಲ್ಲ. ಅದೇ ಬೇರೆ ಇದೇ ಬೇರೆ, ಯಾವುದೂ ಮರ್ಚ್ ಮಾಡಲ್ಲ. ಇದೊಂದು ಓಕೆ. ನನಗೆ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಬರ್ತಾ ಇದೆಯಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ನನಗೆ ಪ್ರಾಬ್ಲಮ್ ಆಗಿರೋದು. ಅದು ಓಪನ್ನೇ ಆಗಿಲ್ಲ, ಎಲ್ಲ ಓಪನ್ ಮಾಡಿಲ್ಲಲ್ಲ ಅಂತ ಅನ್ನಿಸ್ತಾ ಇದೆ. ಒಂದು ಬಾಕ್ಸ್ ಐ ಥಿಂಕ್ ಮಿಸ್ ಆಗಿದೆ, ಎಲ್ಲಿಟ್ಟೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇದು ನಾನು ನ್ಯೂ ಅಡಿಷನ್ ನನ್ನ ಪರ್ಸ್ನಲ್ ಸ್ಕಿನ್ ಕೇರ್ಗೆ ಟೋನರ್ ಆರ್ಡರ್ ಮಾಡಿದ್ದೆ. ಲೈಕ್ ಇದು ಕೊರಿಯನ್ ಬ್ರ್ಯಾಂಡ್, ಓಕೆನಾ, ಟೋನಿ ಮೋಲಿ ಅಂತ, ಟೋನಿ ಮೋಲಿ ವಂಡರ್ ಅಂತ ಬರುತ್ತೆ. ಇದು ಬಂದು ರೈಸ್ ವಾಟರ್ ಕೂಡ ಮಿಕ್ಸ್ ಆಗಿರುತ್ತೆ. ಮಾಯ್ಶ್ಚರೈಸಿಂಗ್ ಮಲ್ಟಿ ಯೂಸ್ ಟೋನರ್ ಅಂತ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಇದನ್ನು ಆರ್ಡರ್ ಮಾಡಿರೋದು. ನೋಡಬೇಕು ನನ್ನ ಸ್ಕಿನ್ಗೆ ಇದು ಹೇಗೆ ಸೆಟ್ ಆಗುತ್ತೆ ಏನು ಅಂತ ಚೆಕ್ ಮಾಡಬೇಕು. ನಾನು ಇವತ್ತಿನವರೆಗೂ ಒಂದು ಸಲನೂ ಕೂಡ ಟೋನರನ್ನೇ ಹಾಕಿಲ್ಲ. ಪ್ಲಮ್ದು ತೊಗೊಂಡಿದ್ರೂ ಕೂಡ ನಾನು ಯೂಸ್ ಮಾಡಿಲ್ಲ. ಯಾಕೆಂದರೆ ನಾನು ಪರ್ಸ್ನಲಿ ನನಗೆ ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ. ಜಸ್ಟ್ ಸಿರಮ್ ಹಾಕ್ಕೋತೀನಿ, ಮಾಯ್ಶ್ಚರೈಸ್ ಮಾಡ್ತೀನಿ, ದೆನ್ ಸನ್ಸ್ಕ್ರೀನ್ ಹಾಕ್ಕೊಂಡು ಆಫೀಸಿಗೆ ಹೋಗಿ ಬರ್ತೀನಿ. ಲಿಪ್ಸ್ಟಿಕ್ ಮರೆಯಲ್ಲ. ಆ್ಯಂಡ್ ಇದ್ರ ಕಾಸ್ಟ್ ಬಂದು 1500 rupees ಗೈಸ್, 1500 rupees. ನಮ್ಮಮ್ಮಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಮುಗಿಸ್ತಾರೆ. ಅದರ ಆಫರ್ ಇತ್ತು, ಅದಕ್ಕೆ ತೊಗೊಂಡೆ. ಆಫರಲ್ಲಿ ನನಗೆ 400 600 ಆಫ್ ಆಯಿತು ನನಗೆ ಇದು ಕಾಸ್ಟು. ಸೊ ಅದಕ್ಕೇ ತೊಗೊಬಿಡೋಣ ಅಂತ ತೊಗೊಂಡೆ. ಬಟ್ ನಾನು ದೊಡ್ಡದು ಆರ್ಡರ್ ಮಾಡಿದ್ದೆ, ಚೆಕ್ ಮಾಡಿ ನೋಡ್ಕೋಬೇಕು. ಇದೆ ಇಷ್ಟೇ 500 ml ಆರ್ಡರ್ ಮಾಡಿದ್ನ ಏನು ಎತ್ತ ಅಂತ. ದೆನ್ ನೆಕ್ಸ್ಟ್ ಬಂದು ಸ್ನೈಲ್ ಅವ್ರದ್ದು ಇದು ಕೂಡ 1000 rupees ಸಮಥಿಂಗೇನೆ, 1000 rupees ಕಾಸ್ಟ್. ಇದು ಹಾಕ್ತೀನಿ ಪ್ರಾಡಕ್ಟು ಮತ್ತು ಅದೆರಡೂ ಹಾಕ್ತೀನಿ. ಇದು ಮೆನ್ಷನ್ ಆಗಿಲ್ಲ ಪ್ರೈಸು. ಇಲ್ಲಿ ಮೆನ್ಷನ್ ಆಗಿಲ್ಲ. ದಿಸ್ ಇಸ್ ಆಲ್ಸೋ ಕೊರಿಯನ್ ಬ್ರ್ಯಾಂಡ್, ಸೌತ್ ಕೊರಿಯಾ. ಬಟ್ ನಮ್ಮ ಇಂಡಿಯನ್ಸ್ ತುಂಬಾ ಯೂಸ್ ಮಾಡ್ತಿದ್ದಾರೆ. 300 rupees ಸಮಥಿಂಗ್. ಇದು ಕಾಸ್ಟ್ ಜಾಸ್ತಿ, ಇದು ತುಂಬ ಕಾಸ್ಟ್ಲಿ. ಇದು ನನಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು. ನಾನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ನನ್ನ ಲೆಗ್ಗು ತುಂಬ ಡ್ರೈ ಇರೋದಕ್ಕೆ ಅವರು ಮಾಯ್ಶ್ಚರೈಸರ್ನ ಇದೇ ಬ್ರ್ಯಾಂಡ್ದು ಆ ಮಾಯ್ಶ್ಚರೈಸರ್ ಹೇಳಿದರು. ಸೊ ನನಗದು ಲೆಗ್ಗೆ ವರ್ಕೌಟ್ ಆಗ್ತಾ ಇರೋದ್ರಿಂದ ಲೈಕ್ ಬಾಡಿ ಲೋಷನ್ಸ್ ತೊಗೊಂಡ್ಬಿಡೋಣ ಕಂಪ್ಲೀಟ್ ಬಾಡಿಗೆ, ಬೇಗ ಡ್ರೈ ಆಗ್ತಾ ಇರೋದ್ರಿಂದ ಸೊ ಯೂಸ್ ಆಗುತ್ತೆ. ಮ್ಯಾಕ್ಸ್ ಬ್ರ್ಯಾಂಡ್ದು ಹೀಗಿದೆ. ಇದು ಬಂದು 300 grams ಬಂದಿದೆ. ಸೊ ಅದಕ್ಕೆ ಆಫರ್ ಇತ್ತಲ್ಲ ಅಂದ್ಬಿಟ್ಟು ಎರಡು ಆರ್ಡರ್ ಮಾಡಿಬಿಟ್ಟೆ. ಆಫರ್ ಇಲ್ಲ ಅಂದಿದ್ರೆ ಐ ಥಿಂಕ್ ನನಗಿದು 1600ವರೆಗೂ ಬೀಳ್ತಾ ಇತ್ತು, ಆಫರ್ ಇಲ್ಲ ಅಂದಿದ್ರೆ. ಆಫರ್ ಇದ್ದಿದ್ದಕ್ಕೆ ನನಗೆ ಸ್ವಲ್ಪ ಕಮ್ಮಿ ಬಿತ್ತು. ಇಲ್ಲೇ ಆಲ್ಮೋಸ್ಟ್ 2.5 ಇದೊಂದು 4.5 ಇದೊಂದು ಇಲ್ಲೇ 5000 rupees ಐಟಮ್ ಇದೆ. ಇನ್ನೂ ಬರೋದಿದೆ, ಟೀರಾದು ಇನ್ನೂ ಬಂದಿಲ್ಲ. ಟೀರಾ ಆ್ಯಪಲ್ಲಿ ಕಂಪ್ಲೀಟಾಗಿ ನನ್ನ ಪರ್ಸ್ನಲ್ ಅಲ್ಲ ಪ್ರೊಫೆಷ್ನಲ್ ಆಗಿ ಆರ್ಡರ್ ಮಾಡಿದ್ದು. ಅಂದರೆ ಹೇರ್ ಸಿರಮ್ಸ್, ಹೇರ್ದು ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಸ್ಪ್ರೇಸ್ ಎಲ್ಲ ಕಮ್ಮಿಂಗ್ ಬ್ರೈಡ್ಸಿಗೆ ಬೇಕಲ್ಲ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಿಷ್ಟು ನನ್ನ ಪ್ರಾಡಕ್ಟ್ಸ್ ಆಗಿತ್ತು.
ಆ್ಯಂಡ್ ತೀರಾ ಆ್ಯಪ್ ಬಂದಮೇಲೂ ಕೂಡ ಲೆಂತಿ ವಿಡಿಯೋ ಮಾಡೋದಕ್ಕೆ ಹೋಗಲ್ಲ, ಶಾರ್ಟ್ಸ್ ಇದರಲ್ಲಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಅದ್ರಲ್ಲಿ ನೋಡಿ ನೀವು. ಇವತ್ತಿಂದು ಇಷ್ಟೇ. ನಾನು ಫ್ರೆಶ್ ಅಪ್ ಕೂಡ ಆಗಿಲ್ಲ ಗಾಯ್ಸ್. ಆಫೀಸಿಂದ ಬಂದು ಸ್ಟ್ರೈಟ್ ಹಿಂಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಗುಡ್ಡೆ ಹಾಕ್ಕೊಂಡು ನಿಮಗೆ ತೋರಿಸ್ಬೇಕು ಅಂತಂದ್ಬಿಟ್ಟು. ಯಾಕೆಂತಂದರೆ ಇವತ್ತು ಮಿಸ್ ಆಯಿತು ಅಂತಂದರೆ ಇನ್ನು 2-3 ಡೇಸಲ್ಲಿ ನಾನು ಬ್ಯುಸಿ ಆಗಿಬಿಡ್ತೀನಿ. ಆಫೀಸ್ ವರ್ಕ್ ಇದೆ, ಈಚೆ ಹೋಗೋದಿದೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಆಮೇಲೆ ಹಬ್ಬ ಬಂದುಬಿಡುತ್ತೆ, ಏನಕ್ಕೆ ಸುಮ್ಮನೆ ಡಿಲೇ ಮಾಡೋದು ಅಂದ್ಬಿಟ್ಟು ಇವತ್ತು ಫ್ರೆಶ್ ಅಪ್ಪು ಆಗಿಲ್ಲ, ಕೈ ಕಾಲು ತೊಳೆದಿಲ್ಲ, ಹಾಗೆ ಬಂದು ಕೂತ್ಬಿಟ್ಟಿದ್ದೀನಿ. ನಮ್ಮಮ್ಮ ಬಂದರೆ ನಿಜ ಬೈತಾರೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಧನ್ಯವಾದಗಳು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ, ಬಾಯ್.